ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ. ಇದಕ್ಕೆ ನಾನು ಜಾಸ್ತಿ ತುಪ್ಪನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಮತ್ತು ಜಾಸ್ತಿ ಹಾಲು ಕೂಡ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲಿ ಮಾಡಿರ್ತಾರಲ್ಲ ಅದೇ ಥರ ಟೇಸ್ಟಾಗಿ ಬಂದಿದೆ. ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಈ ಥರ ನಾವು ಮನೆಯಲ್ಲೇ ಮಾಡ್ಬೋದು. ಹೊರಗಡೆಯಿಂದ ಇದನ್ನು ಮಾಡೋಕ್ಕಿಂತ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ. ಈಗ ಏನೇನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡಲಿಕ್ಕೆ ನಾನು ಒಂದು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಾನು ಅದು ತುಪ್ಪ ಈಗ ಚೆನ್ನಾಗಿ ಕರಗಲಿ. ನೋಡಿ, ಇಲ್ಲಿ ತುಪ್ಪ ಕೂಡ ಕರಗಿದೆ. ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಗೋಡಂಬಿನ ಕೂಡ ಹಾಕ್ತೀನಿ. ಈಗ ಗೋಡಂಬಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ಇದನ್ನು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ಈಗ ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ. ಅದು ಕೂಡ ಫ್ರೈ ಆಗಬೇಕು ಚೆನ್ನಾಗಿ. ಇದಕ್ಕೆ ನೀವು ಬೇರೆ ಎಲ್ಲ ಹಾಕೋಬೋದು, ಇನ್ನು ಬೇರೆದೆಲ್ಲ ಪಿಸ್ತಾ. ಅದು ನಾನು ಇಲ್ಲಿ ಏನೂ ಹಾಕ್ತಾ ಇಲ್ಲ. ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎರಡನ್ನು ಮಾತ್ರ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ. ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಫ್ರೆಂಡ್ಸ್. ಇದೆಲ್ಲ ಈಗ ನೋಡಿ ಎಷ್ಟು ದಪ್ಪ ಆಗಿದೆ. ಈ ಥರ ದಪ್ಪ ದಪ್ಪ ಆಗಬೇಕು, ಆವಾಗ ತೆಗೆದಿಟ್ಕೋಬೇಕಾಗುತ್ತೆ. ಈಗ ಇದನ್ನು ನಾನೆಲ್ಲವನ್ನು ತೆಗೆದಿಟ್ಕೊಂಡ್ಬಿಡ್ತೇನೆ. ನೋಡಿ, ತುಪ್ಪದಲ್ಲಿ ಹುರಿದಿರೋಂಥ ಎಲ್ಲ ಒಣ ದ್ರಾಕ್ಷಿ ಗೋಡಂಬಿ ತೆಗೆದೆ. ಈಗ ಇದಕ್ಕೆ ಶಾವಿಗೆ ಕೂಡ ಹಾಕ್ತೀನಿ. ಇದೇ ಬೌಲಿಂದ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು. ಒಂದು ಬೌಲು ಶಾವಿಗೆ ಕೂಡ ತೊಗೊಂಡಿದ್ದೀನಿ. ನೋಡಿ, ಈಗ ತುಪ್ಪದಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕು. ಅದೇ ಫ್ರೂಟ್ಸ್ ತುಪ್ಪದಲ್ಲಿ. ಇನ್ನೊಂದು ಸ್ವಲ್ಪ ನೀವು ಹಾಕ್ತೀನಂದರೆ ಇದಕ್ಕೆ ತುಪ್ಪ ಸಹ ಹಾಕೋಬೋದು ನೀವೀಗ. ನಿಮಗೆ ಇನ್ನೂ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ನಾನು ಇಷ್ಟೇ ಮೀಡಿಯಮ್ ತುಪ್ಪ ಹಾಕಿನೇ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೀನಿ. ತುಂಬ ತುಪ್ಪ ಹಾಕಿದರೆ ಒಂಥರ ಅದರದ್ದೇ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಈಗ ಕಲರ್ ಚೇಂಜ್ ಆಗೋರಿಗೆ ಇದನ್ನು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋತೇನೆ. 1-5 ನಿಮಿಷದವರೆಗೂ ಸ್ಲೋ ಉರಿಯಲ್ಲಿ, ಫುಲ್ಲು ಸ್ಲೋ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೋತೇನೆ. ನೋಡಿ, ಒಂದು 3-4 ನಿಮಿಷ ಇದನ್ನು ಸ್ಲೋ ಉರಿಯಲ್ಲಿ ಫ್ರೈ ಮಾಡಿದ್ದೀನಿ. ಈಗ ತಕ್ಕೊತ್ತೇನೆ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನು. ಯಾಕಂದರೆ ಇದಕ್ಕೆ ಸಬ್ಬಕ್ಕಿ ಹಾಕಿ ಬೇಯಿಸಬೇಕಾಗುತ್ತೆ ನಾವು ಮೊದಲಿಗೆ. ಈಗ ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ. ನೋಡಿ, ಈಗ ನಾನು ಶಾವಿಗೆಯಲ್ಲಿ ತೆಗೆದಿದ್ದೇನೆ. 1 ಬೌಲು ಅಂದರೆ ಶಾವಿಗೆ ಯಾವ ಬೌಲಿಂದ ತೊಗೊಂಡಿದ್ನಲ್ಲ ಅದೇ ಬೌಲಿಂದ 1 ಬೌಲು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದು ಗಂಟೆ ನೆನೆದಿದ್ದೀನಿ ನೋಡಿ. ಇದೀಗ ಇದನ್ನ ಈಗ ನಾನು ಒಂದು ಸ್ವಲ್ಪ ನೀರಿದೆ, ನೀರು ಸಮೇತನೇ ಹಾಕೊಂಡ್ಬಿಡ್ತೇನೆ ಇದಕ್ಕೆ. ನೋಡಿ, ಇದು ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ನೀರು ಹಾಕೋತೇನೆ. ನೀರಲ್ಲೇ ಬೇಯಿಸಬೇಕು, ಹಾಲೆಲ್ಲ ಹಾಕಿ ನಾವು ಬೇಯಿಸ್ಲಿಕ್ಕೆ ಆಗಲ್ಲ. ಇದರಲ್ಲಿ ಶಾವಿಗೆ ಇರುತ್ತೆ, ಪರವಾಗಿಲ್ಲ, ತುಪ್ಪದಲ್ಲಿ ಹುರಿದಿರೋದ್ರಿಂದ ಅಂಟಿರುತ್ತೆ. ಇದನ್ನೀಗ ಸ್ವಲ್ಪ ನಾನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊತೇನೆ. ಚೆನ್ನಾಗಿ ಕುದಿಬೇಕು, ಒಳಗಡೆ ಬಿರುಸಿರುತ್ತೆ, ಗಂಟಾಗುತ್ತೆ, ಮತ್ತು ಟೇಸ್ಟಾಗಿ ಬರಲ್ಲ. ಅದಕ್ಕಾಗಿ ಸ್ವಲ್ಪ ಇದು ಬೇಯಬೇಕು. ನೋಡಿ, ಈಗ ಇಷ್ಟು ಕುದ್ದಿದೆಯಲ್ಲ ಸಬ್ಬಕ್ಕಿ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಹುರಿದಿಟ್ಟಿರುವಂಥ ಶಾವಿಗೆ ಕೂಡ ಮಿಕ್ಸ್ ಮಾಡ್ತೇನೆ ಇದಕ್ಕೇ. ಅದು ಸ್ವಲ್ಪ ಇದರಲ್ಲಿ ಬೇಯಬೇಕು. ನಂತರ ಹಾಲು ಹಾಕೋಣ ಫ್ರೆಂಡ್ಸ್ ಚೆನ್ನಾಗಿ. ಇದು ಕೂಡ ಒಂದು 3-4 ನಿಮಿಷ ಇದರೊಟ್ಟಿಗೆ ಮಿಕ್ಸ್ ಆಗಬೇಕಾಗತ್ತೆ. ಪಾಯಸ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಇದು. ನಾವು ಸಬ್ಬಕ್ಕಿ ಮಾತ್ರ ಹಾಕಿ ಮಾಡ್ಬೋದು, ಇಲ್ಲ ಶಾವಿಗೆ ಮಾತ್ರ ಹಾಕಿ ಮಾಡ್ಬೋದು. ಇಲ್ಲಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಗಟ್ಟಿ ಅನಿಸಿದರೆ, ಹಾಲು ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ನೀವಿಲ್ಲಿ. ಕುದೀಲಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ. ನೋಡಿ, ಈಗಿಷ್ಟು ಬೆಂದಿದೆ ಅಲ್ಲ ಫ್ರೆಂಡ್ಸ. ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತೇನೆ. ಲಾಸ್ಟ್ ಹಾಲು ಹಾಕ್ತೇನೆ, ಯಾಕಂದರೆ ಸಕ್ಕರೆ ಸ್ವಲ್ಪ ಹಾಕಿದ ಮೇಲೆ ಇದು ನೀರು ಬಿಡುತ್ತೆ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ಪಾಯಸ ಇಲ್ಲ ಅಂತಲ್ಲ. ಎಲ್ಲರೂ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ. ನಾವೊಂದು ಸ್ಟೈಲಲ್ಲಿ ಬೇರೆ ಬೇರೆನೇ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ನೀರು ಬಿಡುತ್ತೆ ಇದು ಚೆನ್ನಾಗಿ. ಸಕ್ಕರೆ 1 ಬೌಲ್ ಹಾಕಿದ್ದೇನೆ. 1 ಬೌಲು ಉದ್ದಿನ ಇದು ತೊಗೊಂಡಿದ್ದೆ ಸಬ್ಬಕ್ಕಿ, ಮತ್ತು 1 ಬೌಲು ಶಾವಿಗೆ ತೊಗೊಂಡಿದ್ನೆಲ್ಲ. ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕು ಅನಿಸೋದು ಇದಕ್ಕೆ. ನಾನು
1.5 ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇದಕ್ಕೆ. ನೋಡಿ ಈಗ ಈ ಸಮಯದಲ್ಲಿ ನಾನು ಗಟ್ಟಿ ಅರ್ಧ ಲೀಟರ್ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಲ ಕಾಯಿಸಿಲ್ಲ, ಹಸಿ ಹಾಲನ್ನೇ ಹಾಕ್ತಾ ಇರಿದ್ದೇನೆ. ಇಲ್ಲಿ ಅರ್ಧ ಲೀಟರ್ ಹಾಲು ಹಾಕಿದೆ ನೋಡಿ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ. ಇದು ಈಗ ಎಲ್ಲದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮಗೆ. ನೋಡಿ ಈಗ ಹಾಲೊಟ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಲ್ಲ, ಇಷ್ಟಿದೆ. ಈಗ ನಿಮಗೆ ಇದು ಕುದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಸ್ವಲ್ಪ ಬೇಡ ಅಂದರೆ ಇನ್ನೂ ಗಟ್ಟಿ ಬೇಕಪ್ಪ ನಮ್ಮ ಟಿಕ್ಕಾಯಿಗೆ ಅಂದರೆ ಏನು ಗೊತ್ತಾ ಫ್ರೆಂಡ್ಸ, ಇದಕ್ಕೆ ನೀವು 1 ಪ್ಯಾಕೆಟ್ದು ಬಾದಾಮಿ ಪೌಡರ್ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ಹಾಲಲ್ಲಿ ಅಥವಾ ನೀರಲ್ಲಿ ಕಲಿಸ್ಬಿಟ್ಟು ಸ್ವಲ್ಪ ಹಾಕೋಬೋದು. ಇಲ್ಲಿ ನಾನು ಬಾದಾಮಿ ಪೌಡರು ಹಾಕ್ತಾ ಇಲ್ಲ, ಕಸ್ಟರ್ಡ್ ಪೌಡರು ಹಾಕ್ತಾ ಇಲ್ಲ. ಈ ಥರ ಈಗ ಗಟ್ಟಿಗೆ ಚೆನ್ನಾಗಿ ಬಂದಿರೋದ್ರಿಂದ ನಾನಿಲ್ಲಿ ಏನನ್ನು ಹಾಕ್ತಾ ಇಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇದು ಈಗ ಚೆನ್ನಾಗಿ ಒಂದು ಕುದಿಯಲ್ಲಿ ಫ್ರೆಂಡ್ಸ, ಮತ್ತೆ ತೋರಿಸ್ತೇನೆ ನಿಮಗೆ. ನೋಡಿ ಇದು ಈಗ ಕುದೀತಾ ಇದೆ ಫ್ರೆಂಡ್ಸ. ಇಲ್ಲಿ ನೋಡಿ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹುರಿದಿಟ್ಟಿದ್ದೀವಲ್ಲ ನಾವು, ಬಾದಾಮಿ ಗೋಡಂಬಿ ಅಂತೀನಿ, ಬಾದಾಮಿ ಇಲ್ಲ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಏಲಕ್ಕಿ ಹುಡಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಏಲಕ್ಕಿ ಹುಡಿ ಬೇಕೇ ಬೇಕು ನೋಡಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿ ನಾನಿಲ್ಲಿ ಹಾಕಿದ್ದೇನೆ. ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ತೇನೆ ನೋಡಿ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಪಾಯಸ ಮಾಡಿದ್ದೇನೆ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸಬ್ಬಕ್ಕಿ ಶಾವಿಗೆ ಪಾಯಸ ಅಥವಾ ಶಾವಿಗೆ ಸಬ್ಬಕ್ಕಿ ಪಾಯಸ ಏನಾದರೂ ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಇಲ್ಲಿ ಸಬ್ಬಕ್ಕಿ ಶಾವಿಗೆ ಪಾಯಸ ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ಅಷ್ಟೇ ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಲೈಕ್ ಮಾಡಿ. ನೋಡಿ ಸಬ್ಬಕ್ಕಿ ಶಾವಿಗೆ ಪಾಯಸ ನಿಮಗೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ ಎಷ್ಟು ಸೂಪರಾಗಿದೆ ನಿಮಗೆ. ನೋಡಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ, ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ನಮಗೆ. ಇದು ಸೂಪರಾಗಿ ಬರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ಕಸ್ಟರ್ಡ್ ಪೌಡರ್ ಆಗಲಿ, ನಾನಿಲ್ಲಿ ಬಾದಾಮಿ ಪುಡಿ ಆಗಲಿ ಏನನ್ನೂ ಬಳಸಿಲ್ಲ ಫ್ರೆಂಡ್ಸ. ಹಾಗೆ ಮಾಡಿದ್ದೇನೆ ತುಂಬ ಸಿಂಪಲ್ಲಾಗಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ.